Watch full episodes on Jio Hotstar. ಏಯ್, ನಮ್ಮನ್ನ ನೋಡಿ ಹೆದರ್ಕೊಂಡು ಓಡೋಗೋದಿಲ್ವಾ? ನಮ್ಮನ್ನ ನೋಡಿದ್ರೆ ನಿಂಗ್ ಭಯ ಆಗಲ್ವಾ? ನಾನ್ ಯಾಕೆ ಭಯ ಪಡ್ಬೇಕು? ಇದು ನಮ್ಮನೆ. ಆಗೋದೆಲ್ಲ ಕೂಡ ಒಳ್ಳೇದಕ್ಕೇನೆ. ನಾವು ಮಾಡೋದು ಮಾತ್ರ ಬರೀ ಕೆಟ್ಟದ್ದನ್ನೇ. ಜಾರ್ ಭಟ, ಇವನ್ಗೆ ಹೇಗ್ ಮಾಡ್ಬೇಕು ಅಂತ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಈ ಗ್ರೀನ್ ಡ್ರ್ಯಾಗನ್ಗಳು ನಮ್ಮ ಮುಂದೆ ಬರೋದಕ್ಕೆ ಭಯ ಪಟ್ಟು ಸಾಯ್ಬೇಕು. ಆಯ್ತು ಮಹಾರಾಜ್, ಒಂದು ನಿಮಿಷ ಇರಿ. ಒಂಚೂರು ಕೆಳಗೆ, ಒಂಚೂರು ಮೇಲೆ, ಸ್ವಲ್ಪ ಕೆಳಗೆ. ಇದೇನ್ ಮಾಡ್ತಾ ಇದೀರಾ? ಸಾಕ್ ಮಾಡಿ ನಿಮ್ಮ ಹುಡುಗಾಟನೆಲ್ಲ. ಅಟ್ಯಾಕ್! ನಿಮ್ಮೆಲ್ಲರನ್ನು ಸುಟ್ಟಾಕ್ಬಿಡ್ತೀನಿ. ಬ್ಲಾಕ್ ಡ್ರ್ಯಾಗನ್ಸ್ ಬಂದಿದ್ದಾರೆ, ಓಡಿ! ರನ್ ಅಮ್ಮ! ತಪ್ಪಿಸ್ಕೊಂಡು ಎಲ್ಲೋಗ್ತೀಯ ಮಗು? ಈ ಕಡೆ ನಮ್ಮ ಮನೆಯವ್ರು ಎಲ್ಲರೂ ಇದ್ದಾರೆ, ಆ ಕಡೆ ಹೋದ್ರೆ ಎಲ್ಲರೂ ಸತ್ತು ಹೋಗ್ತಾರೆ. ನಾನು ಅವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು. ಮಮ್ಮಿ, ಬ್ಲಾಕ್ ಡ್ರ್ಯಾಗನ್ಸ್, ಓಡಿ! ಇದು ಡ್ರ್ಯಾಗನ್ ಏನದು ಬನ್ನಿ? ಅವನು ಜಾಸ್ತಿನೇ ಕೂಗ್ತಿದ್ದಾನೆ. ಬಹುಶಃ ಬ್ಲಾಕ್ ಡ್ರ್ಯಾಗನ್ಸ್ ಏನಾದ್ರೂ ಬಂದಿದಾರಾ? ಬ್ಲಾಕ್ ಡ್ರ್ಯಾಗನ್ಸ್ ಬಂದಿದ್ದಾರೆ, ಓಡಿ! ಓಡಿ ಬೇಗ! ಅಮ್ಮ! ಸತ್ತೋಯ್ತು. ಕಣಯ್ಯ ನನ್ನ ಗೆಳೆಯರ, ಇವತ್ತು ಇಷ್ಟು ಸಾಕಣಯ್ಯ. ನಾಳೆ ಬಂದು ಮತ್ತೆ ನೋಡೋಣ. ಓಕೆ, ಟೆಂಟ್ ರೆಡಿ ಮಾಡ್ಬಿಡ್ರಿ ಬೇಗ. ಸರಿ ಆಯ್ತು. ಓಕೆ ಆಯ್ತು. ರೆಡಿ.
ಓಕೆ ಆಯ್ತು ರೆಡಿ. ಅದೇನೇ ಇದು, ಖಂಡಿತವಾಗ್ಲೂ ಅದೇನೇ ಇದು, ಇದು ಅದೇನೇ, ಇದು ಅದೇನೇ. ಡಾಕ್ಟರ್ ಪತ್ಲು ಅದು ಬಂದ್ಬಿಟ್ಟಿದೆ, ಬನ್ನಿ ಎಲ್ರು. ನೋಡಿ ಅಲ್ಲಿ ನೋಡಿ, ಅಲ್ಲಿ ನಿಂತ್ಕೊಂಡ್ಬಿಟ್ಟಿದೆ ಬಂದು. ಅದು ಬಂದ್ಬಿಟ್ಟಿದೆ, ಅದು ಬಂದು ನಿಂತ್ಕೊಂಡ್ಬಿಟ್ಟಿದೆ. ಪತ್ಲು ಅಯ್ಯೋ. ಡಾಕ್ಟರ್ ಬಂದಿದ್ದಾರೆ. ಅಯ್ಯೋ ಎಲ್ಲ ಅದು ಬಂತು, ಅದು ಬಂದು ನಿಂತ್ಕೊಂಡಿದೆ. ಡಾಕ್ಟರ್ ಅದು ಬಂದ್ಬಿಟ್ಟಿದೆ, ಅದನ್ನ ನೋಡ್ದೆ ಬಂದ್ಬಿಟ್ಟಿದೆ. ಅಯ್ಯೋ ಏನ್ ಬಾಯ್ ಬಿಟ್ಟೇಳೋ, ಏನೋ ಬಂದಿರೋದು. ಅರೆ ಜಿಂಕ ಚಕ ಪತ್ಲು ಅದು ಬಂದ್ಬಿಟ್ಟಿದೆ, ಬಂದಿದೆ. ಅಯ್ಯ ಮೋಟೋ ನಿಂತ್ಕೊಳ್ಳೋ, ಏನಾಯ್ತು ಉಚ್ಕಿ ಜಿಡಿತದ ಮೋಟೋ ಒಳಗಡೆ ನಿಂತ್ಕೊಳ್ಳೋ. ಒಳ್ಳೆ ಸುದ್ದಿ ಹೇಳಕ್ ಬಂದ್ರೆ ನೀವು ನನಗೆ ಹೊಡ್ಯಾಕ್ ಬರ್ತಾ ಇದ್ದೀರಲ್ಲಪ್ಪ. ಅಯ್ಯೋ ನದಿ ಹತ್ರ ಡ್ರ್ಯಾಗನ್ ನೋಡ್ದೆ ನಾನು, ಡ್ರ್ಯಾಗನ್ ನೋಡ್ದೆ ಎಲ್ಲಿ? ನದಿ ಹತ್ರ. ಅಲ್ಲ ಓಕೆ. ಅಯ್ಯಯ್ಯೋ ಹೊಗೆ ಹಾಕಿಸ್ಕೊಂಡ್ರು ಪೇಷಂಟ್ ಮೇಲೆ ಆಣೆ. ಗಸಿಟ ಬೇಗ ಕ್ಯಾಮ್ರಾ ತೆಗೆಯ, ಶೂಟಿಂಗ್ ಶುರು ಮಾಡ್ಕೊಳ್ಳೋಣ. ಅಯ್ಯಮ್ಮ, ನಾನ್ ನನ್ನ 20 ವರ್ಷದ ಅನುಭವದಲ್ಲಿ ಇಂಥ ಡ್ರ್ಯಾಗನ್ ನಾನ ನೋಡೇ ಇಲ್ಲ ಮಾಮನೇ. ಬನ್ನಿ ಬನ್ನಿ. ಅಯ್ಯಮ್ಮ ಡ್ರ್ಯಾಗನ್. ಅಮ್ಮ ಅಯ್ಯಮ್ಮ, ಇದು ಕಣ್ಣೇ ಬಿಡ್ತಾ ಇಲ್ಲ. ಹೇ ಡ್ರ್ಯಾಗನ್, ಗೆಟ್ ಅಪ್ ಗೆಟ್ ಅಪ್. ನಿನಗೆ ಕಾನೂನು ಮೇಲೆ ಆಣೆ, ಡಿಪಾರ್ಟ್ಮೆಂಟ್ ಮೇಲೆ ಆಣೆ. ಗೆಟ್ ಅಪ್. ಯಾ ಅಯ್ಯೋ ಇಲ್ಲಿ ಕೇಳಿ ಸರ್, ಚಿಕ್ಕಮ್ ಸರ್, ತಾವು ಆರ್ಡರ್ ಮಾಡ್ಬಿಟ್ಟ ತಕ್ಷಣ ಇದೇನು ಕಣ್ ಬಿಡೋದಿಲ್ಲ ಸರ್. ಪಾಪ ಇದಕ್ಕೇನೋ ಹುಷಾರ್ ತಪ್ಪಿಬಿಟ್ಟಿದೆ ಅನ್ಸುತ್ತೆ ಸರ್. ನಾನು ಒಂದೇ ದಿನದಲ್ಲಿ ಇದನ್ನ ರೆಡಿ ಮಾಡಕ್ ಬಿಡ್ತೀನಿ ಸರ್. ಬದಪ್ಪ ಇಲ್ಲಿ ಕಣ್ಬಿಡು, ಅಲ್ಲಾಡು ಸ್ವಲ್ಪ ಎದ್ದೇಳು. ಹೆಂಗೆ ನೀವ್ ಯಾರು? ನಾನು ಮೋಟು ಅಂತ, ಇವನು ಪತ್ಲು ಅಂತ, ಇವರು ಡಾಕ್ಟರ್ ಜಟ್ಕಾ ಅವರು, ಮತ್ತೆ ಈ ಚಿಂಗಮ್ ಸರ್ ಇವರು, ಮತ್ತೆ ಇವರು ಗಸಿಟಾರಾಮ್ ಅಂತ. ಅಯ್ಯಮ್ಮ ನಿನ್ ಬಾಲ ಎಲ್ಲಿದೆ? ನಿಂಗ್ ರೆಕ್ಕೆ ಎಲ್ಲಿದೆ? ಅಯ್ಯಮ್ಮ ಕೆಳಗಿಳಿಸು, ದಯವಿಟ್ಟು ಕೆಳಗಿಳಿಸು. ನಾವು ಮನುಷ್ಯರು, ನಮ್ಗೆ ಬಾಲಾಗಿಲ್ಲ ಏನು ಇರೋದಿಲ್ಲ. ನೀನು ನಮ್ಮ ಸ್ನೇಹಿತರು. ಇಲ್ಲ ಇಲ್ಲ ಇಲ್ಲ, ನಾವು ನಿಮ್ಮ ಸ್ನೇಹಿತರು. ಫ್ರೆಂಡ್ಸಾ? ಖಂಡಿತ ಇಲ್ಲ. ನೀವ್ ಖಂಡಿತ ಆ ಬ್ಲಾಕ್ ಡ್ರ್ಯಾಗನ್ಸ್ ನ ಕಡೆಯವರೇ ಇರ್ಬೇಕು. ಖಂಡಿತವಾಗ್ಲು ಅವರೇ ನಿಮ್ಮನ್ನ ನನ್ನನ್ನು ಹುಡ್ಕೊಂಡ್ ಬನ್ನಿ ಅಂತ ಕಳ್ಸಿರ್ಬೇಕು ಅಲ್ವಾ? ಅರೆ ಅರೆ ಬ್ಲಾಕ್ ಡ್ರ್ಯಾಗನ್ ಯಾರು? ದಯವಿಟ್ಟು ಅದನ್ನಾರು ಹೇಳು. ನಮಗ್ ಯಾಕೆ ಹಾರೋಗ್ ಬರಲ್ಲ ಅಂದ್ರೆ 3000 ವರ್ಷದಿಂದ ನಾವು ಹಾರೇ ಇಲ್ಲ. ನಾವ್ ಹಾರ್ದಾಗೆಲ್ಲ ನಮ್ಗೆ ಬ್ಲಾಕ್ ಡ್ರ್ಯಾಗನ್ಸ್ ಬಂದು ನಮ್ಮನ್ನ ಮುಗಿಸ್ಬಿಡ್ತಿದ್ರು. ಮತ್ತೆ ಬೆಂಕಿ ಹೋಗ್ಲೋ ವಿಷಯ ತಗೊಂಡ್ರೆ ಅದು ಈ ರೈನ್ಬೋ ಬೆರೀಸ್ ತಿನ್ನೋದ್ರಿಂದ ಬರುತ್ತೆ. ಆದ್ರೆ ಬ್ಲಾಕ್ ಡ್ರ್ಯಾಗನ್ಸ್ ನಾವಿದನ್ನ ತಿನ್ನೋದ್ರಿಂದ ನಮ್ಮನ್ನ ನಿಷೇಧಿಸ್ತಾರೆ. ಅದಕ್ಕೆ ಕಳೆದ 3000 ವರ್ಷದಿಂದ ನಾವಿದನ್ನ ತಿಂದೇ ಇಲ್ಲ. ಆದ್ರೆ 300 ವರ್ಷಗಳಿಂದ ಏನ್ ಸಾಧ್ಯ ಇರ್ಲಿಲ್ವೋ ಅದು ಇವತ್ತು ಸಾಧ್ಯ ಆಗುತ್ತೆ. ಹೇಳಿ, ಯಾರು ತಿಂತೀರಾ ಈ ರೈನ್ಬೋ ಬೆರೀಸ್ ನ? ಮೊಟ್ಟು ನೀನ್ ತಿಂದು ತೋರಿಸ್ಬಿಡು, ಅವಾಗ ಎಲ್ರಿಗೂ ಧೈರ್ಯ ಬಂದ್ಬಿಡುತ್ತೆ. ಓಕೆ ಓಕೆ, ನಾನ್ ತಿಂತೀನಿ.
ಇವರೆಲ್ಲರೂ ನನಗೆ ಮೇಲೆ ಹತ್ತಿಸ್ಬಿಟ್ಟು ಚೆನ್ನಾಗಿ ತಿನ್ನಿಸ್ತಾ ಇದ್ದಾರೆ. ಇದು ಮೆಣಸಿನ್ಕಾಯಿಗಿಂತ ಸಖತ್ತು ಖಾರ ಇದೆ. ನಾನು ಒಬ್ಬನೇ ತಿಂದ್ರೆ ಹೆಂಗೆ? ಇವರೆಲ್ರಿಗೂ ಇದು ರುಚಿ ತೋರಿಸ್ತೀನಿ. ತಿನ್ಲಿ ಎಲ್ರು, ಬಿಡಲ್ಲ ಇವತ್ತು. ಬೊಂಬಾಟಾಗಿದೆ, ಸಖತ್ತಾಗಿದೆ. ರಮಾ ತಿನ್ನಪ್ಪ, ಹೆಂಗೆ? ರಾಣಿ ಅವರೇ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಈ ಬೇರೆ ತಿನ್ಬಿಟ್ರೆ ಬಾಯಿಂದ ಏನು ಕಿವಿಯಿಂದ ಎಲ್ಲಾ ಜಾಗದಿಂದನೂ ಬೆಂಕಿ ಬರಕ್ ಶುರು ಆಗ್ಬಿಟ್ಟಿದೆ. ನೀವು ಟೇಸ್ಟ್ ಮಾಡಿ ನೋಡಿ, ನಿಮಗೂ ಬೆಂಕಿ ಬರುತ್ತೆ. ಇಲ್ಲ ಇಲ್ಲ, ನಾನು ನನ್ನ ಪ್ರಜೆಗಳ ಜೀವನವನ್ನ ಅಪಾಯ ಕೊಟ್ಟಕ್ಕಾಗಲ್ಲ. ಈ ಬೇರಿಸ್ಗಳ ಮೇಲೆ ಬ್ಲ್ಯಾಕ್ ಡ್ರ್ಯಾಗನ್ಸ್ಗೆ ಮಾತ್ರ ಹಕ್ಕಿರೋದು. ಇಲ್ಲಿವರೆಗೂ ಅವರು ಅವರ ಜಗತ್ನಲ್ಲಿ ಇದರ ಒಂದು ದೊಡ್ಡ ಭಂಡಾರವನ್ನೇ ಇಟ್ಕೊಂಡಿದ್ದಾರೆ. ಭಂಡಾರನ? ಓಹೋ, ಅದು ರೈನ್ಬೋ ಬೇರಿಸ್ದಾ? ಪತ್ಲು ಡಾಕ್ಟರ್ಣ, ಎಲ್ರು ಬನ್ನಿ ಹೋಗೋಣ. ನಾವು ಎಲ್ಲರಿಗಿಂತ ಮುಂಚೆ ಹೋಗಿ ಆ ಬ್ಲ್ಯಾಕ್ ಡ್ರ್ಯಾಗನ್ ಭಂಡಾರನ ಫಿನಿಶ್ ಮಾಡಕ್ ಬಿಡೋಣ. ನಡೀರಿ. ಮೋಟು ಕರೆಕ್ಟ್ ಆಗಿ ಹೇಳ್ತಾ ಇದೀಯಾ. ತುತ್ತೂರಿ ಇದ್ರೆ ತಾನೇ ಪಿಪಿ ಊದೋದಕ್ಕೆ ಸಾಧ್ಯ ಆಗೋದು. ಪತ್ತು, ಈಗ ತುತ್ತೂರಿ ಪಿಪಿ ಮತ್ತು ಯಾಕೋ ಮಾತಾಡ್ತಿದ್ಯಾ ನೀನು? ನಾವೆಲ್ಲರೂ ಒಂದು ಸೀರಿಯಸ್ ಮ್ಯಾಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ, ನೀವು ತುತ್ತೂರಿ ಬಗ್ಗೆ ಮಾತಾಡ್ತಿದ್ಯಲ್ಲೋ? ಅಯ್ಯೋ ನಿನ್ನ, ಇದು ಒಂಥರ ಗಾದೆ ಕಣೋ. ಆ ಬೇರಿಸ್ ಭಂಡಾರನೂ ಇರೋದಿಲ್ಲ, ಹಾಗೆ ಅವರು ಬೆಂಕಿನೂ ಉಗ್ಳೋದಿಲ್ಲ ಕಣೋ. ಕೆಟ್ಟದನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದನ್ನ ಮಾಡಿದ್ರೆ ಒಳ್ಳೇದೇನೆ ಆಗೋದು. ಸಂಭ್ರಮ ಶುರು ಮಾಡ್ಕೊಳ್ಳಿ. ಓಹೋ, ಅದು ಕೆಟ್ಟದ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಬೊಗಳ್ತಾ ಇದೆ. ಏಕದಮ್ ಉಲ್ಟಾನೇ ಯೋಚಿಸ್ತಾ ಇದೆ ಅದು. ಈ ಶಬ್ದ ಎಲ್ಲಿಂದ ಬರ್ತಾ ಇದೆ? ಬೇಗ ಹೋಗಿ ನೋಡಿ. ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ, ಕೊನೆಗೆ ಅದು ಕೆಟ್ಟದ್ದೇ ಆಗುತ್ತೆ ಕಣೋ ಡ್ರ್ಯಾಗನ್ ಬ್ರದರ್. ಅಲ್ಲಿ ನೋಡಿ, ಅವ್ರು ಬಂದಿದ್ದಾರೆ, ಹೋಗಿ ಅವ್ರನ್ನ ಇಟ್ಕೊಳ್ಳಿ. ಅಯ್ಯೋ ದೇವರೇ, ನನ್ನ ಕ್ಯಾಮ್ರಾ ಬಿದ್ದೋಯ್ತಲ್ಲ. ಯಾರು ಅವರೆಲ್ಲ? ಎಷ್ಟು ಧೈರ್ಯ ಇದೆ ಅವರಿಗೆ? ನಮ್ಮಲ್ಲಿ ನಮ್ಮ ಏರಿಯಾಗೆ ಬಂದು ನಮ್ಮ ಮೇಲೆ ದಾಳಿ ಮಾಡ್ತಾರ? ಮಹಾರಾಜರೇ, ನಮ್ಮನ್ನ ಕ್ಷಮಿಸ್ಬಿಡಿ, ನಾವು ನಿಮ್ಗೆ ಹೇಳೋದನ್ನ ಮರ್ತೇ ಬಿಟ್ಟಿದ್ವಿ. ಇವರು ಡ್ರ್ಯಾಗೋನ ಫ್ರೆಂಡು. ನಮ್ಮ ಓಜಾಜಿ ಹೇಳಿದ್ರಲ್ಲ, ಈ ಮನುಷ್ಯರು ಅವ್ರ ಜೊತೆ ಸೇರ್ಕೊಂಡು ನಮಗೆ ತೊಂದರೆ ಕೊಡ್ತಾರೆ ಅಂತ. ಇವಾಗ ಡ್ರ್ಯಾಗೋನ ಮಗ ಹಾರೋದು, ಬಾಯಲ್ಲಿ ಬೆಂಕಿ ಉಗುಳೋದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದೆ. ಹಾರಾಡೋದ? ಒಬ್ಬ ಹಾರಾಡೋದು ಕಲ್ತಾದ ಮೇಲೆ ಇನ್ನೊಬ್ರು ಅದನ್ನ ನೋಡಿ ಕಲಿಯೋದಕ್ಕೆ ತುಂಬಾ ಟೈಮ್ ಏನು ಬೇಕಾಗಲ್ಲ. ಹೋಗಿ ಮತ್ತೆ ಅವಕಾಶ ಸಿಕ್ಕ ತಕ್ಷಣ
ಕ್ವೀನ್ನ ಮಗುನ ಕರ್ಕೊಂಡು ನಮ್ಮ ಹತ್ರ ಬನ್ನಿ. ಮತ್ತ ಡ್ರ್ಯಾಗಿನಿ ಸಿಕ್ಕಿಲ್ಲ ಅಂದ್ರೆ ರಾಣಿಯ ಇನ್ನೊಂದು ಮಗುನ ಕರ್ಕೊಂಡು ಬನ್ನಿ. ಮತ್ತಿನ್ನೊಂದು ವಿಷಯ, ಒಂದು ಸರಿ ಅವ್ರು ನಮ್ ಕೈಗೆ ಸಿಕ್ಕಾದ್ಮೇಲೆ ಅವ್ರನ್ನ ಬಿಡಿಸೋದಕ್ಕೆ ಆ ಗ್ರೀನ್ ಡ್ರ್ಯಾಗನ್ಸು ಮತ್ತೆ ಆ ಮನುಷ್ಯರು ಎಲ್ಲರೂ ಬರ್ತಾರೆ ಇಲ್ಲಿಗೆ. ಆಮೇಲೆ ನಾವು ಅವ್ರನ್ನ ಮುಗಿಸ್ಬಿಡೋಣ. ರಾಣಿ ಅವರೇ, ನಾವು ಬ್ಲಾಕ್ ಡ್ರ್ಯಾಗನ್ ಹತ್ರ ಇರೋ ಬೇರೀಸ್ನೆಲ್ಲ ಸುಟ್ಟಾಕ್ಬಿಟ್ಟಿದೀವಿ. ಈಗ ಅವ್ರ ಹತ್ರ ಯಾವ ಬೇರೀಸು ಇಲ್ಲ. ಆ ಬೇರೀಸ್ನ ತಿನ್ನಕ್ಕೋಸ್ಕರ ನಿಮ್ಮ ಮೇಲೆ ಅವ್ರು ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬಿಡ್ತಾರೆ ಅನ್ಸುತ್ತೆ. ಅದಕ್ಕೆ ಮುಂಚೆ ನೀವು ಅವ್ರ ವಿರುದ್ಧ ಹೋರಾಡೋದಕ್ಕೆ ಎಷ್ಟು ಬೇಕಾದ್ರೂ ಟ್ರೈನಿಂಗು ನಾವು ಕೊಡಕ್ ರೆಡಿ ಆಗಿದ್ದೀವಿ. ನಿಮ್ಮ ಈ ಧೈರ್ಯನ ನೋಡಿ ನಂಗೆ ತುಂಬಾನೇ ಖುಷಿ ಆಗಿದೆ. ಅದಕ್ಕೆ ನಾನ್ ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ಎಲ್ಲಾ ಜನರು ನಿಮ್ಮಿಂದ ಟ್ರೈನಿಂಗ್ ತಗೊಳ್ತೀವಿ ಇವತ್ತಿಂದ. ಇನ್ ಮುಂದೆ ಯಾರೊಬ್ರು ಓಡೋದಿಲ್ಲ. ಪತ್ಲು, ಟೈಮ್ ಕಮ್ಮಿ ಇದೆ ಕಣೋ. ಅವ್ರಿಗೆ ಹಾರೋದಕ್ಕೆ ಮತ್ತೆ ಬೆಂಕಿ ಉಗುಳೋದಕ್ಕೆ ನಾವು ಟ್ರೈನಿಂಗ್ ಕೊಡ್ಬೇಕಲ್ಲೋ. ನನಗಂತೂ ಖಾಲಿ ಹೊಟ್ಟೆಲ್ ತಲೆ ಓಡ್ತಿಲ್ಲ. ಏನಾದ್ರೂ ಯೋಚಿಸೋ ನೀನೆ. ಐಡಿಯಾ ಮೊಟ್ಟು, ಆ ಮಕ್ಕಳೆಲ್ಲ ಅಷ್ಟ್ ಮೇಲಿಂದ ಹಾರ್ತಾ ಇವೆ ನೋಡು. ಅಷ್ಟ್ ಮೇಲಿಂದ ನೀರಿಗೆ ಸ್ಲೈಡ್ ಮಾಡ್ತಾ ಇವೆ ಕಣ. ಅವ್ರನ್ನ ಆಟ ಆಡ್ಸ್ಕೊಂಡು ಮೇಲಿಂದ ಒಂದ್ಸಾರಿ ಜಂಪ್ ಮಾಡಿಸ್ಬಿಟ್ರೆ ಆಗ ಅವ್ರು ಏನು ಮಾಡಕ್ಕಾಗಲ್ಲ, ಹಾರ್ಲೇಬೇಕಾಗತ್ತೆ. ಅರೆ, ಯಾಕೆ ನೀವೆಲ್ರೂ ಆಗ್ಲಿಂದ ಸ್ಲೈಡ್ ನಲ್ಲಿ ಕೆಳಗಡೆ ಜಾರ್ಕೊಂಡ್ ಬರ್ತಾ ಇದ್ದೀರಲ್ಲ? ಹಾಗೆ ಮೇಲ್ಗಡೆಯಿಂದ ನದಿ ಒಳಗೆ ಡೈವ್ ಮಾಡಿ, ಆಮೇಲೆ ನೋಡಿ ಎಷ್ಟು ಮಜಾ ಇರುತ್ತೆ ಅಂತ. ಅರೆ, ಡೈವ್ ಮಾಡಿ. ಆದ್ರೆ ನಾವು ಅಷ್ಟ್ ಮೇಲಿಂದ ಹಾರಿದ್ರೆ ನಮ್ಗೆ ಪೆಟ್ಟಾಗೋದಿಲ್ವಾ? ಅರೆ, ಏನು ಏಟ್ ಕಿಟ್ ಬೀಳೋದಿಲ್ಲ. ನಿಮಗ್ ನಂಬಿಕೆ ಇಲ್ವಾ? ನಾವು ಬೇಕಾದ್ರೆ ಡೈವ್ ಮಾಡಿ ನಿಮಗ್ ತೋರಿಸ್ತೀವಿ. ನೀವೆಲ್ಲ ನೋಡಿದ್ರಲ್ಲ ಎಷ್ಟು ಆರಾಮಾಗಿ, ಎಷ್ಟು ಚೆನ್ನಾಗಿತ್ತು ಅಂತ. ಈಗ ಹೇಳಿ, ಯಾರು ಡೈವ್ ಮಾಡ್ತೀರಾ? ಯಾರು ಹೇಳಿ. ಮೊದ್ಲು ನಾನೇ ಹಾಕ್ತೀನಿ. ಈಗ ನಾನು ನಿಮ್ಗೆಲ್ಲ ಯಾವ ರೀತಿ ಹೇಳ್ತೀನೋ ನೀವು ಅದೇ ರೀತಿ ಮಾಡ್ಬೇಕಾಗುತ್ತೆ, ಸರಿನಾ? ಈಗ ನಿಮ್ ರೆಕ್ಕೆಗಳೆಲ್ಲ ಬಿಡಿಸ್ಕೊಳ್ಳಿ. ವೆರಿ ಗುಡ್. ಈಗ ರೆಕ್ಕೆಗಳನ್ನ ಮೇಲೆ ಕೆಳಗೆ ಹೊಡಿರಿ. ವೆರಿ ಗುಡ್. ನಾವು ಹಾಡ್ಬೋದು. ನಾವು ಹಾಡ್ಬೋದು. ಮೋಟು ಪತ್ಲು, ನನಗೆ ನಂಬಕ್ಕೆ ಆಗ್ತಿಲ್ಲ. ನನ್ನ ಪ್ರಜೆಗಳೆಲ್ಲ ಈಗ ರೆಕ್ಕೆ ತೆರೆದು ಹಾರ್ತಾ ಇದ್ದಾರೆ ಅಂತ. ರಾಣಿಯವರೇ, ಮತ್ತಷ್ಟು ಸ್ವಲ್ಪ ಧೈರ್ಯ ತಗೊಳ್ಳಿ. ಆಮೇಲೆ ನೋಡ್ತಾ ಇರಿ, ನೀವೆಲ್ರೂ ಬಾಯಿಂದ ಬೆಂಕಿನೂ ಉಗುಳ್ಬಹುದು. ಆಮೇಲೆ ಈ ಬೇರೀಸ್ನ ನೀವೆಲ್ರೂ ತಿನ್ಬೇಕಾಗುತ್ತೆ. ಓಕೆ, ನೀವೇ ತಿನ್ಬೇಕಾಗುತ್ತೆ. ಇಲ್ಲ, ಆ ಬೇರೇಸ್ ತಿನ್ನೋಕೆ ಆದೇಶ ನನ್ ಕೊಡಕ್ಕಾಗಲ್ಲ. ಓಕೆ, ಏನು ಪರವಾಗಿಲ್ಲ ಬಿಡಿ, ಏನು ಪರವಾಗಿಲ್ಲ. ಆದ್ರೆ ತಾವೆಲ್ಲರೂ ಎಲೆ ಹೂ ಇದನ್ನೆಲ್ಲ ತಿಂತೀರ ತಾನೇ ಅಲ್ವಾ? ಅದಕ್ಕೆ ಅವ್ರಿಗೆಲ್ಲ ತಿನ್ನೋದಕ್ಕೆ ತಾವು ಕಣ್ಣು ಮುಚ್ಕೊಂಡು ಆದೇಶ ಮಾಡ್ಬಿಡಿ. ಕಣ್ಣು ಮುಚ್ಕೊಂಡು ತಿಂದ್ರೆ ತಿಂದಿದ್ದೆಲ್ಲ ಸೀದಾ ಹೊಟ್ಟೆ ಒಳಗಡೆನೆ ಹೋಗುತ್ತೆ. ಆಮೇಲೆ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಇದ್ದಕ್ಕಿದ್ದಂಗೆ ಶಕ್ತಿ ತುಂಬಿಡುತ್ತೆ. ಅದರಿಂದ ಎಲ್ರಿಗೂ ಒಳ್ಳೆ ತಾಕತ್ ಬರುತ್ತೆ. ಪತ್ಲು, ನಿಮ್ ಮಾತ್ ನಂಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಆದ್ರೆ ನೀವ್ ಹೇಳ್ತಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ಆದೇಶ ಕೊಡ್ತೀನಿ. ಎಲ್ರೂ ಕೇಳಿ, ಎಲ್ರೂ ಕಣ್ ಮುಚ್ಕೊಂಡೀಗ ತಿನ್ಬೇಕಾಗತ್ತೆ. ಎಲ್ಲಿವರೆಗೂ ಮೋಟು ಪತ್ಲು ನಿಲ್ಸಿ ಅನ್ನಲ್ವೋ ಅಲ್ಲಿವರೆಗೂ. ತಿನ್ನೋದಕ್ಕೆ ಶುರು ಮಾಡಿ. ಏನ್ ತಿನ್ನಿಸ್ಬಿಟ್ಟೆ? ಅಯ್ಯೋ ಮೋಟು, ಏನ್ ತಿನ್ನಿಸ್ಬಿಟ್ಟೆ? ಸಾರಿ. ಅಯ್ಯೋ, ನನ್ ಬಾಯಿಂದ ಬೆಂಕಿ ಬಂತ.
ಓಕೆ ಓಕೆ ಈಗ ಎಲ್ರು ಬೆಂಕಿನ ಉಗುಳ್ದೆ ಹಂಗೆ ಉಳಿಸ್ಕೊಳ್ಳಿ. ಬ್ಲ್ಯಾಕ್ ಡ್ರ್ಯಾಗನ್ಸ್ಗೆ ಬೇಕಾಗುತ್ತೆ. ಅಯ್ಯಮ್ಮ ನನ್ನ 20 ವರ್ಷದಲ್ಲಿ ಇಷ್ಟೊಂದು ಯಾವತ್ತೂ ಸುಟ್ಟೋಗಿರ್ಲಿಲ್ಲ. ನಾನು ಎಲ್ಲರ ಕಡೆಯಿಂದ ಕ್ಷಮೆ ಕೇಳ್ತೀನಿ. ವೆರಿ ವೆರಿ ಸಾರಿ. ಬನ್ನಿ ಈಗ ಇದೇ ಖುಷಿಯಲ್ಲಿ ತಿಂದು ಮಜಾ ಮಾಡೋಣ. ಅಲ್ಲಿ ನಾನು ನೋಡಿ ಹಿಡ್ಕೊಳ್ಳಿ. ಅದು ಪತ್ಲು ಪತ್ಲುನ ಬ್ಯಾಕ್ ಡ್ರ್ಯಾಗನ್ಸ್ ತಗೊಂಡೋಗಿದ್ದಾರೆ. ಏನು ನನ್ನ ಸ್ನೇಹಿತನ ಬ್ಲ್ಯಾಕ್ ಡ್ರ್ಯಾಗನ್ಸ್ ಹಿಡ್ಕೊಂಡು ಹೊಟ್ಟೋಯ್ತಾ? ಇಲ್ಲ, ನಾನು ಈಗಲೇ ಹೋಗಿ ಪತ್ಲುನ ಬಿಡಿಸ್ಕೊಂಡು ಬರ್ತೀನಿ. ನಿಂತ್ಕೊಳ್ಳಿ. ಬ್ಲ್ಯಾಕ್ ಡ್ರ್ಯಾಗನ್ಸ್ಗೂ ಬೇಕಾಗಿರೋದೇ. ಅವರು ಒಬ್ಬರನ್ನ ಹಿಡ್ಕೊಂಡ್ರೆ ಉಳ್ದವ್ರೆಲ್ಲ ಖುದ್ದಾಗಿ ಅವ್ರೇ ಹೋಗ್ತಾರೆ ಅಂತ. ಇದೇ ಅವರ ಕುತಂತ್ರ. ಪ್ಲಾನ್ ಅಂತೆ ಪ್ಲಾನು. ನನ್ನ ಸ್ನೇಹಿತ ಪತ್ತು ಇಲ್ಲದೆ ನಾನು ಇರಕ್ಕಾಗೋದೇ ಇಲ್ಲ. ಡಾಕ್ಟರ್ ಚಿಕನ್ ಸರ್, ರಾಮ, ಬೇಗ ನಡೀರಿ, ಬೇಗ ನಡೀರಿ. ಅಯ್ಯಮ್ಮ ನಡಿ, ನಾವೆಲ್ಲ ಬರ್ತೀವಿ. ಪತ್ಲುನ ಬಚಾವ್ ಮಾಡೋದಕ್ಕೆ ನಾವೆಲ್ಲ ಬಂದೇ ಬರ್ಬೇಕು. ಕ್ವೀನ್ ಬ್ಯೂಟಿನ ನೀವೆಲ್ರು ಇಲ್ಲೇ ಇದ್ಬಿಡಿ. ಮೋಟು, ನಿನ್ ಫ್ರೆಂಡ್ ನನ್ ಫ್ರೆಂಡುನು, ನಾನು ಜೊತೆಗೆ ಬರ್ತೀನಿ. Watch India's largest kids library only on Jio Hotstar. Download the app now.